ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಇರಾನ್ ದೇಶದ ಮೇಲೆ ದೊಡ್ಡ ದಾಳಿ. ಕಾರಣ ಇರಾನ್ ಬಂದು ನ್ಯೂಕ್ಲಿಯರ್ ದೇಶವಾಗಿ ಮಾರ್ಪಡಬಾರದು ಎಂಬುದಾಗಿ. ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆಯಾ? ಎರಡನೇದಾಗಿ, ಇರಾನ್ನ ಸುಪ್ರೀಂ ಕಮಾಂಡರ್ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಇಸ್ರೇಲ್ ಹೊಡೆದಾಗ ಸುಮಾರು 48 ಜನಗಳನ್ನ ಅವರೊಟ್ಟಿಗೆ ಸೇರಿ ಹೊಡೆದಿದ್ದೇವೆಂಬುದಾಗಿ ದೊಡ್ಡ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಅರಸರು, ಪ್ರಧಾನರು, ನಾಯಕರು, ಆ ದೇಶದ ಮುಖ್ಯ ಗಣ್ಯ ವ್ಯಕ್ತಿಗಳು. ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆಯಾ? ಮೂರನೇದಾಗಿ, ಇರಾನ್ ದೇಶದಲ್ಲಿ ಮುಂದೆ ಸಂಭವಿಸುವಂತಹ ಕಾರ್ಯಗಳು ಬೈಬಲ್ನಲ್ಲಿ ಉಲ್ಲೇಖವಾಗಿವೆಯಾ? ಹೌದು, 2600 ವರ್ಷಗಳ ಹಿಂದೆ ಬೈಬಲ್ನಲ್ಲಿ ಈ ಕಾರ್ಯಗಳು ಬರೆಯಲ್ಪಟ್ಟಿವೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ನೋಡುವವರಾಗೋಣ. ಇರಾನ್ ದೇಶಕ್ಕೆ ಇರಾನ್ ಎನ್ನುವಂತೆ ಹೆಸರು ಬಂದಿದ್ದು 1935ನೇ ವರ್ಷದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಅದನ್ನು ಪರ್ಷಿಯ ದೇಶ ಎಂಬುದಾಗಿ ಕರೀತಾ ಇದ್ರು. ಸತ್ಯವೇದದಲ್ಲಿ ಪಾರಸಿಯ ದೇಶ ಎಂದು ಉಲ್ಲೇಖವಾಗಿದೆ. ಇಸ್ರೇಲ್ ಜನಗಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನೆಬುಕದ್ನೆಚ್ಚರ್ ಎನ್ನುವಂಥ ಅರಸನನ್ನು ದೇವರು ಎಬ್ಬಿಸಿ ಬ್ಯಾಬಿಲೋನ್ ದೇಶಕ್ಕೆ ಅವರು ಸೆರೆ ಹೋಗುವಂತೆ ಮಾಡಿದರು. ಅದಾದ ನಂತರ ಬ್ಯಾಬಿಲೋನ್ ಸಾಮ್ರಾಜ್ಯ ಮುಳುಗಿ ಮೇದ್ಯ ಪಾರಸಿಯ ಸಾಮ್ರಾಜ್ಯ ಆರಂಭವಾಯಿತು. ಕೋರೆಷಿಯ ಎನ್ನುವಂತಹ ಅರಸ ಆಳ್ವಿಕೆ ಮಾಡಲು ಆರಂಭಿಸಿದ. ಇದು ಕೊರೇಷನು ಬರುವುದಕ್ಕಿಂತ ಮುಂಚಿತವಾಗಿ ಯೆಶಾಯ ಎನ್ನುವ ಪ್ರವಾದಿಯ ಮುಖಾಂತರವಾಗಿ ಸುಮಾರು 150 ವರ್ಷಗಳ ಹಿಂದೆಯೇ ದೇವರು ಮಾತಾಡಿದ್ದರು. ಆ ವಾಕ್ಯ 44ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಕೊರೇಷನ ವಿಷಯವಾಗಿ ಅವನು ನನ್ನ ಮುಂದೆ ಕಾಯುವವನು, ಯೆರೂಸಲೇಮು ಕಟ್ಟಲ್ಪಡಲಿ, ದೇವಸ್ಥಾನದ ಅಸ್ತಿವಾರವು ಹಾಕಲ್ಪಡಲಿ ಎಂದು ಹೇಳಿ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸತಕ್ಕವನು ಎಂಬುದಾಗಿ ಅವನ ಕುರಿತಾಗಿ 150 ವರ್ಷಗಳ ಹಿಂದೆಯೇ ಪ್ರವಾದನಯುಕ್ತವಾಗಿ ಬರೆಯಲ್ಪಟ್ಟಿತು. ಅದೇ ರೀತಿ ದೇವರು ನುಡಿದ ಹಾಗೆ 150 ವರ್ಷಗಳಾದ ನಂತರ ಕೊರೇಷನು ಆಳ್ವಿಕೆ ಅವಧಿಗೆ ಬಂದ. ಬ್ಯಾಬಿಲೋನ್ ಸಾಮ್ರಾಜ್ಯ ಮುಗಿತು. ಕೊರೇಷನ ಆಳ್ವಿಕೆ ಅಂದರೆ ಪಾರಸಿಯ ದೇಶದ ಆಳ್ವಿಕೆ ಆರಂಭವಾಯಿತು. ನೋಡಿ ಪ್ರಿಯರೇ, ಆರಂಭದಲ್ಲಿ ದೇವರ ಆಲಯವನ್ನು ಕಟ್ಟುವುದಕ್ಕೆ ದೇವರು ಈ ಕೊರೇಷನ ಹೃದಯ ಅಂದರೆ ಪಾರಸಿಯ ದೇಶದ ಅರಸನಾಗಿರುವ ಕೊರೇಷ ಅಂದರೆ ಇವಾಗಿನ ಇರಾನ್, ಪ್ರಾಚೀನ ಕಾಲದ ಪಾರಸಿಯ, ಪರ್ಷಿಯಾ, ಈ ದೇಶದ ಅರಸನ ಹೃದಯದಲ್ಲಿ ಕಾರ್ಯ ಮಾಡಿ ದೇವರು ತನ್ನ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದರು. ವಾಕ್ಯದಲ್ಲಿ ನಾವು ನೋಡೋಣ. ಯೆಜ್ರನ ಗ್ರಂಥ 1ನೇ ಅಧ್ಯಾಯ 1-2 ವಾಕ್ಯವನ್ನು ನೋಡಬೇಕಾದ್ರೆ ದೇವರು ಅವನ ಹೃದಯದಲ್ಲಿ ತನ್ನ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಪ್ರೇರೇಸಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಅದಕ್ಕೆ ಪ್ರತಿಫಲವಾಗಿಯೇ ಜೆರುಬ್ಬಾಬೆಲನು, ಎಜ್ರ, ನೆಹೆಮಿಯ, ಎಸ್ತರ್ ಇವರ ಮುಖಾಂತರವಾಗಿ ಎಲ್ಲ ದೇವರು ದೇವಾಲಯವನ್ನು ಕಟ್ಟುವ ಕಾರ್ಯವನ್ನ ಆರಂಭಿಸಿದರು ಎಂಬುದಾಗಿ ನೋಡುತ್ತೇವೆ. ಎಲ್ಲವೂ ಸರಿಯಾಗೇ ಇತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ 1979ರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಎಂಬುದಾಗಿ ದೊಡ್ಡ ರೆಜೈಮ್ ಅಂದ್ರೆ ದೊಡ್ಡ ಆಳ್ವಿಕೆಯ ಬದಲಾವಣೆ ಇರಾನ್ ದೇಶದಲ್ಲಿ ಬದಲಾಗಿ ದೊಡ್ಡ ಕಲಹವನ್ನು ಏರ್ಪಡಿಸಿತು. ಆಗ ಬಹಳ ಜನಗಳು ಅದನ್ನು ಸ್ವೀಕರಿಸಿದರು, ಬಹಳ ಜನಗಳು ಅದನ್ನು ನಿರಾಕರಿಸಿದರು. ಇಲ್ಲಿಂದ ಸಮಸ್ಯೆ ಆರಂಭವಾಯಿತು. 1979ರ ಇಸ್ಲಾಮಿಕ್ ರೆವಲ್ಯೂಷನ್ ನಂತರ ಅಲ್ಲಿ ಆಳ್ವಿಕೆ ಬದಲಾವಣೆಯಾಗಿ ಅಂದಿನಿಂದ ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ, ಅಮೆರಿಕ ದೇಶಕ್ಕೆ ವಿರುದ್ಧವಾಗಿ ಘೋಷಣೆಗಳು ಮೊಳಗುವುದಕ್ಕೆ ಆರಂಭವಾಯಿತು. ಡೆತ್ ಫಾರ್ ಇಸ್ರೇಲ್, ಡೆತ್ ಫಾರ್ ಅಮೆರಿಕ ಎಂಬುದಾಗಿ. ಇಸ್ರೇಲ್ ದೇಶವನ್ನ ಹೇಗಾದರೂ ಅಣು ಆಯುಧಗಳನ್ನ ತಯಾರಿಸಿ ಇಸ್ರೇಲ್ ದೇಶವನ್ನ ನಿರ್ಮೂಲ ಮಾಡಬೇಕು ಎನ್ನುವುದೇ ಇರಾನ್ನ ಮುಖ್ಯ ಒಂದು ಉದ್ದೇಶವಾಯಿತು. ಅದರ ಪರಿಣಾಮವಾಗಿಯೇ ಇಸ್ರೇಲ್ ಹಾಗೂ ಅಮೆರಿಕ ದೇಶ ಇರಾನ್ ದೇಶದಲ್ಲಿ ಆ ನ್ಯೂಕ್ಲಿಯರ್ ಡೆವಲಪ್ಮೆಂಟ್ ಆಗಬಾರದು ಎಂಬುದಾಗಿ ಇಲ್ಲಿಯವರೆಗೂ ವಿಜ್ಞಾನಿಗಳ ಮೇಲೆ ದಾಳಿಗಳನ್ನ ಮಾಡುತ್ತಾ, ವಿಜ್ಞಾನಿಗಳನ್ನ ಕೊಲ್ಲುತ್ತಾ, ಇರಾನ್ ದೇಶದ ಮೇಲೆ ದಾಳಿಗಳನ್ನ ಮಾಡುತ್ತಾ ಇವತ್ತಿನ ದಿನದವರೆಗೂ ಆ ಒಂದು ಪ್ರೋಗ್ರಾಮ್ನ ಅವರು ಮುಂದುವರಿಯುವುದಕ್ಕೆ ಬಿಡುತ್ತಿಲ್ಲ. ಅದರ ಉಚ್ಚಘಟ್ಟ ತೀರ್ಮಾನವೇ ಫೆಬ್ರವರಿ 28ನೇ ತಾರೀಕು ಇರಾನ್ ದೇಶದ ಸುಪ್ರೀಂ ಕಮಾಂಡರ್ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಅವರು ಒಡೆದು ಉರುಳಿಸಿದರು. ಇದು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆಯಾ? ಅದನ್ನು ನಾವು ಈ ವಿಡಿಯೋದ ಆರಂಭದಲ್ಲಿ ನೋಡಿದ್ವಿ. ವಾಕ್ಯದಲ್ಲಿ ದೇವರು ಮುಂಚಿತವಾಗಿ ಪ್ರವಾದನಯುಕ್ತವಾಗಿ ಈ ಕಾರ್ಯವನ್ನು ಬರೆದಿಟ್ಟಿದ್ದಾರೆ 2600 ವರ್ಷಗಳ ಹಿಂದೆಯೇ. ನೋಡಿ, ಯೆರೆಮೀಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 35ರಿಂದ 39 ವಾಕ್ಯವನ್ನು ಓದಬೇಕಾದ್ರೆ ದೇವರು ನಿಖರವಾಗಿ ಸ್ಪಷ್ಟವಾಗಿ ಈ ಕಾಲಘಟ್ಟದಲ್ಲಿ ಸಂಭವಿಸುತ್ತಿರುವಂತಹ ಕಾರ್ಯಗಳನ್ನ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ನಾವು ಒಂದೊಂದಾಗಿ ಅದನ್ನು ನೋಡುವವರಾಗೋಣ. 35ನೇ ವಾಕ್ಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಎಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನ ಮುರಿದು ಬಿಡುವೆನು. ಇಲ್ಲಿ ಎಲಾಮ್ ಎನ್ನುವಂತಹ ಈ ಪ್ರಾಂತ್ಯ ಇರಾನ್ ದೇಶದ ದಕ್ಷಿಣ ಭಾಗದಲ್ಲಿ, ನೀವು ಮ್ಯಾಪ್ನಲ್ಲಿ ಅದನ್ನು ನೋಡ್ತಾ ಇದ್ದೀರಾ. ಈ ಎಲಾಮ್ ಪ್ರಾಂತ್ಯದಲ್ಲಿಯೇ ಇರಾನ್ನ ಸುಪ್ರೀಂ ಲೀಡರ್ ಅವರೊಂದಿಗೆ 48 ಮಂದಿ ಫೆಬ್ರವರಿ 28ನೇ ತಾರೀಕು ಕೂಡಿದ್ದಾರೆ.
ಇಸ್ರಾಯೇಲ್ ಅವರ ಮೇಲೆ ದೊಡ್ಡ ದಾಳಿಯನ್ನ ಮಾಡಿ ಆ 48 ಮಂದಿಯನ್ನ ಕೊಲೆಗೈದಿದ್ದು ಈ ಸ್ಥಳದಲ್ಲಿಯೇ. ಈ ವಾಕ್ಯದಲ್ಲಿ ಮುಖ್ಯವಾಗಿ 2 ಪದಗಳನ್ನು ಗಮನಿಸಬಹುದು. ಮೊದಲನೇದಾಗಿ ದೇವರು ಅಂದರೆ ಯೆಹೋವನು ಎಲಾಮಿನ ವಿಷಯವಾಗಿ ಹೇಳಬೇಕಾದ್ರೆ ಅದರ ಮುಖ್ಯವಾದ ಬಿಲ್ಲನ್ನು ಮುರಿದು ಬಿಡುವನು ಎಂಬುದಾಗಿದೆ. ಬಿಲ್ಲನ್ನು ಎಂಬುದಾಗಿ ನಾವು ನೋಡುವಾಗ ಬಿಲ್ಲು ಎನ್ನುವುದು ದೂರವಿರುವಂತಹ ಗುರಿಯನ್ನ ಒಡೆಯುವುದಕ್ಕೆ ಉಪಯೋಗಿಸುವಂತಹ ಆಯುಧ. ಅದೇ ರೀತಿ ಇಸ್ರಾಯೇಲ್ ದೇಶವನ್ನ ಒಡೆಯುವುದಕ್ಕೆ ಈಗ ಮಾಡರ್ನ್ ಆಗಿ ಇವಾಗಿರುವ ಟೆಕ್ನಾಲಜಿಯಲ್ಲಿ ಕಂಡುಹಿಡಿಯಲು ಪ್ರಯತ್ನ ಮಾಡುತ್ತಿರುವಂತಹ ನ್ಯೂಕ್ಲಿಯರ್ ಅಣು ಆಯುಧಗಳ ಆ ಒಂದು ಪ್ರೋಗ್ರಾಂ, ಇಸ್ರೇಲ್ ಹಾಗೂ ಅಮೆರಿಕ ಆ ಬಿಲ್ಲನ್ನೇ ಇವತ್ತು ಮುರಿದು ಹಾಕಿದ್ದಾರೆ. ಆಗ ಅದು ಬಿಲ್ಲು, ಇವಾಗ ದೂರ ತನ್ನ ಶತ್ರು ದೇಶವನ್ನ ಒಡೆಯಬೇಕು ಎಂಬುದಾಗಿ, ದೂರ ಗುರಿ ಇಟ್ಟು ಒಡೆಯಬೇಕೆಂಬುದಾಗಿ ಕಂಡುಹಿಡಿಯಲು ಪ್ರಯತ್ನ ಮಾಡುತ್ತಿರುವಂತಹ ನ್ಯೂಕ್ಲಿಯರ್ ಅಣು ಆಯುಧಗಳು ಅಥವಾ ಮಿಸೈಲ್ಸ್, ಆ ಒಂದು ಪ್ರೋಗ್ರಾಮ್ ಅನ್ನ ಒಡೆಯುವುದಕ್ಕೋಸ್ಕರವಾಗಿಯೇ, ತಡೆಯುವುದಕ್ಕೋಸ್ಕರವಾಗಿಯೇ ಇಸ್ರೇಲ್ ಅಮೆರಿಕ ಇಬ್ಬರೂ ಸೇರಿ ಇರಾನ್ ದೇಶದ ಮೇಲೆ 28ನೇ ತಾರೀಕು ಫೆಬ್ರವರಿ ಆ ದೊಡ್ಡ ದಾಳಿಯನ್ನ ಮಾಡಿದರು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಬಿಲ್ ಅನ್ನ ದೇವರು ಮುರಿದು ಹಾಕುತ್ತಾರೆ ಎಂಬುದಾಗಿ. ಇವತ್ತು ನೋಡಿ ಆ ಕಾರ್ಯ ನಮ್ಮ ಕಣ್ಗಳ ಮುಂದೆ ನೆರವೇರಲ್ಪಟ್ಟಿದೆ. 2ನೇ ಕಾರ್ಯ 36ನೇ ವಾಕ್ಯ, ನಾನು 4 ದಿಕ್ಕುಗಳಿಂದಲೂ 4 ಗಾಳಿಗಳನ್ನ ಎಲಾಮ್ಯರ ಮೇಲೆ ಬರಮಾಡಿ ಅವರನ್ನು ಆಯಾ ಗಾಳಿಗಳಿಗೆ ತೂರಿ ಬಿಡುವೆನು. ಎಲಾಮ್ ದೇಶಭ್ರಷ್ಟರು ಸೇರದೇ ಇರುವ ರಾಜ್ಯವೇ ಇರದು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಎಲಾಮಿನವರನ್ನ ಚದುರಿಸುತ್ತೇನೆ ಎಂದು ಬರೆಯಲ್ಪಟ್ಟಿದೆ. 1979ರಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದಾಗ ಪಾರಸಿಯ ದೇಶದ ಅನೇಕ ಜನಗಳು ಆ ದೇಶವನ್ನ ಬಿಟ್ಟು ತೊರೆದರೆಂಬುದಾಗಿ ಚರಿತ್ರೆಯಲ್ಲಿ ನಾವು ನೋಡುವುದಾದರೆ ನಮಗೆ ಉಲ್ಲೇಖಗಳಿವೆ. ಈ ವಾಕ್ಯ ಕೂಡ ನೆರವೇರಲ್ಪಟ್ಟಿದೆ. 3ನೇ ಕಾರ್ಯ 38ನೇ ವಾಕ್ಯ, ನನ್ನ ಸಿಂಹಾಸನವನ್ನ ಎಲಾಮಿನಲ್ಲಿ ಸ್ಥಾಪಿಸಿ ಆ ದೇಶದ ಅರಸನನ್ನು ಪ್ರಧಾನರನ್ನು ಅಳಿಸಿಬಿಡುವೆನು. ಇದು ಯೆಹೋವನ ನುಡಿ. ನೋಡಿ, ಈ ವಾಕ್ಯಾನುಸಾರವಾಗಿ ಪ್ರಧಾನರನ್ನ, ಅರಸನನ್ನು ಅಳಿಸಿ ಬಿಡುವೆನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಫೆಬ್ರವರಿ 28ನೆಯ ಆ ತಾರೀಕು ನಡೆದಂತಹ ಘಟನೆ ಇರಾನ್ ದೇಶದ ಉಚ್ಚ ನಾಯಕ, ಸುಪ್ರೀಂ ಲೀಡರ್, ಅಂದರೆ ಅಲ್ಲಿರುವಂತಹ ಪ್ರಧಾನಿ, ಅಲ್ಲಿರುವಂತಹ ರಾಷ್ಟ್ರಪತಿ, ಅಲ್ಲಿರುವಂತಹ ಸುಪ್ರೀಂ ಕೋರ್ಟ್, ಅದಕ್ಕಿಂತ ಮೇಲಿರುವಂತಹ ಉನ್ನತ ಅಧಿಕಾರಿಯ ಸ್ಥಳ ಅಥವಾ ನಾಯಕನ ಸ್ಥಳವೇ ಸುಪ್ರೀಂ ಲೀಡರ್ ಅಯತೊಲಾ ಅಲಿ ಖಮೇನಿ ಅವರನ್ನ ಒಡೆದದ್ದು ಮಾತ್ರವಲ್ಲದೆ ಅವರ ಜೊತೆಗಿದ್ದಂತಹ ಇರಾನ್ ದೇಶದ ಮುಖ್ಯ ಪ್ರಧಾನರನ್ನ ಈ ವಾಕ್ಯಾನುಸಾರವಾಗಿಯೇ ಇಸ್ರೇಲ್ ಹಾಗೂ ಅಮೆರಿಕ ಸೇರಿ ಒಡೆದರು. ಹಾಗಾಗಿ ಈ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಕೂಡ ನಮ್ಮ ಕಣ್ಗಳು ಕಾಣುವ ಹಾಗೆ ನೆರವೇರಿದೆ. ಆದರೆ ಇದರಲ್ಲಿ ಒಂದು ಬಹಳ ಆಶ್ಚರ್ಯ ಅಥವಾ ಬಹಳ ಆದರಣೀಯ ಒಂದು ವಾಕ್ಯ ಇರಾನ್ ದೇಶಕ್ಕೆ ಏನೆಂಬುದಾಗಿ ನೋಡುವುದಾದರೆ ಮುಂದೆ ಸಂಭವಿಸುವಂತ ಕಾರ್ಯ 39ನೇ ವಾಕ್ಯದಲ್ಲಿ, ಆದರೂ ಕಟ್ಟ ಕಡೆಯಲ್ಲಿ ಎಲಾಮಿನ ದುರವಸ್ಥೆಯನ್ನ ತಪ್ಪಿಸುವೆನು, ಇದು ಯೆಹೋವನ ನುಡಿ. ಈ ಪರಿಸ್ಥಿತಿಯನ್ನ, ಈ ದುರವಸ್ಥೆಯನ್ನ ದೇವರು ತಪ್ಪಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ. ನಾವು ನೋಡಿದ ಹಾಗೆ 35ನೇ ವಾಕ್ಯದಲ್ಲಿ ಎಲಾಮಿನಲ್ಲಿ ದೇವರು ಬಿಲ್ಲನ್ನ ಮುರಿಯುತ್ತೇನೆ ಎಂಬುದಾಗಿ ಹೇಳಿದ್ರು. ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಇವರು ಮಾಡಿದಂತಹ ಅಥವಾ ಮಾಡುತ್ತಿರುವಂತಹ ಪ್ರಯತ್ನಗಳಲ್ಲಿ ವಿಫಲವಾಗುವ ಹಾಗೆ, ಆ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ತಡೆಗಟ್ಟುವ ಹಾಗೆ ಫೆಬ್ರವರಿ 28ನೇ ಕಾರ್ಯ ನಮ್ಮ ಕಣ್ಗಳ ಮುಂದೆ ನೆರವೇರಿತು. ಅದಾದ ನಂತರ 36ನೇ ವಾಕ್ಯದಲ್ಲಿ ಅವರು ಚದುರಿಸಲ್ಪಡುವರೆಂಬುದಾಗಿ ನಾವು ನೋಡಿದ್ವಿ. 1979ನೇ ವರ್ಷದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದ ನಂತರ ಈ ಕಾರ್ಯ ಚರಿತ್ರೆಯಲ್ಲಿ ಸಂಭವಿಸಿದೆ. ಪಾರಸಿಯ ಜನಗಳು, ಅಂದರೆ ಪರ್ಷಿಯ ಜನಗಳು ಅವರು ಚದುರಿಸಲ್ಪಟ್ಟರೆಂಬುದಾಗಿ ನಾವು ನೋಡ್ತೀವಿ. 38ನೇ ವಾಕ್ಯದಲ್ಲಿ ಅರಸನನ್ನು ಪ್ರಧಾನರನ್ನ ಅಳಿಸಿ ಬಿಡುವೆನೆಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಅದು ಕೂಡ ನಮ್ಮ ಕಣ್ಗಳು ಕಾಣುವ ಹಾಗೆ ಫೆಬ್ರವರಿ 28ನೇ ತಾರೀಕು ಅದು ನೆರವೇರಿದೆ. ಇವೆಲ್ಲ ನೆರವೇರಿರುವುದು ಎಷ್ಟು ಸತ್ಯವೋ ಈ 39ನೇ ವಾಕ್ಯ ಕೂಡ ಅಷ್ಟೇ ಸತ್ಯವಾಗಿ ನೆರವೇರುತ್ತದೆ. ಇರಾನ್ ದೇಶದ ಈ ದುರವಸ್ಥೆಯನ್ನ ದೇವರು ತಪ್ಪಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಿಮಗೆ ಗೊತ್ತಾ, ಇವತ್ತು ಇರಾನ್ ದೇಶದಲ್ಲಿ ಎಷ್ಟೋ ಅಂಡರ್ಗ್ರೌಂಡ್ ಚರ್ಚಸ್, ಅನೇಕ ಜನಗಳು ಕ್ರಿಸ್ತನನ್ನ ನಂಬಿ ಕ್ರಿಸ್ತನನ್ನ ಹುಡುಕುವವರಾಗಿ ಒಂದು ದೊಡ್ಡ ಉಜ್ಜೀವನ ಇರಾನ್ ದೇಶದಲ್ಲಿ ಆರಂಭವಾಗಿದೆ. ಹಾಗಾಗಿ ಪ್ರಿಯರೇ, ಇದು ಕಡೆಯ ಕಾಲ. ಈ ಎಲ್ಲ ಸೂಚನೆಗಳು ಅಥವಾ ನಡೆಯುತ್ತಿರುವಂತಹ ಎಲ್ಲ ಘಟನೆಗಳು ಕ್ರಿಸ್ತನ ಬರುವಿಕೆ ಬಹಳ ಸಮೀಪ ಎಂಬುದಾಗಿ ನಮಗೆ ತೋರಿಸಿಕೊಡುತ್ತಾ ಇದೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ಒಂದೊಂದು ವಿಷಯಗಳು ಕೂಡ ನಿಖರವಾಗಿ ನೆರವೇರಲ್ಪಡ್ತಾ ಇದೆ. ನಮ್ಮ ಜೀವಿತವನ್ನ ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕು, ದೇವರ ಬರುವಿಕೆ ಎದುರು ನೋಡ್ತಾ ಇರಬೇಕು. ಈ ಕಾರ್ಯಗಳನ್ನ ಅನೇಕರಿಗೆ ಹೇಳುತ್ತಾ ನಾವು ಸಿದ್ಧರಾಗಬೇಕು, ಅನೇಕರನ್ನ ಸಿದ್ಧಪಡಿಸಬೇಕು. ದೇವರ ಬರುವಿಕೆ ತಡವಾಗುವುದಾದರೆ ಮತ್ತೊಂದು ದೃಶ್ಯಾವಳಿಯಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.